ನಾನು ಕಾಲೇಜ್ ಓದಬೇಕಾದ್ರೆ ಶಿವಮೊಗ್ಗ ಗಾಂಧಿ ಪಾರ್ಕಲ್ಲಿ ಸೊ ಅವಾಗ ಫ್ಲಾಸ್ಕಲ್ಲಿ ಟೀ ಹಾಕ್ಕೊಂಡ್ಬಿಟ್ಟು ಟೀ ಮಾರ್ತಾಯಿದ್ದೆ ನಾನು. ಓಕೆ ಅವತ್ತಿನ ಕಾಲದಲ್ಲಿ ಶಿವಮೊಗ್ಗ ಗಾಂಧಿ ಬಜಾರಲ್ಲಿ ಗಾಂಧಿ ಪಾರ್ಕ್ ಅಂತ ಇದೆ. ಕಾಲೇಜ್ ಓದೋವಂಥ ಟೈಮಲ್ಲಿ ಸೊ ಅವತ್ತು ಗಾಂಧಿ ಪಾರ್ಕಲ್ಲಿ ಟೀ ಮಾರ್ತಾ ಇದ್ವಿ. ಅಂದರೆ ಅಲ್ಲಿ ಒಂದು ಹೋಟ್ಲಲ್ಲಿ ಹಾಕ್ಕೊಂಡು ಒಬ್ಬನೇ ಫ್ಲಾಸ್ಕಲ್ಲಿ ಟೀ ಹಾಕೊಂಡು ಹಂಗೆ ಕೇಳ್ತಾರಲ್ಲ ಎಲ್ಲ ಕಡೆ ಟೀ ಬೇಕಂತ. ಪಾರ್ಕಲ್ಲಿ ಮಾರೋದಾಗಿರ್ಬೋದು, ಅಂಗಡಿಗಳಲ್ಲಿ ಮಾರೋದಾಗಿರ್ಬೋದು. ಕಾಲೇಜ್ ಟೈಮಲ್ಲಿ ಅಂದರೆ ಅವತ್ತಿನ ಕಾಲೇಜ್ ಫೀಸು ಬೇಕಾಗಿರುತ್ತೆ. ಕಾಲೇಜ್ ಫೀಸೆಲ್ಲ ನಾನೇ ಕಟ್ಕೊಂಡು ಓದಿರೋಂಥದ್ದು. ಸೊ ಅವಾಗ ಅದು ಟೀ ಮಾರ್ತಾ ಇದ್ವಿ. ಅದ್ರ ಜೊತೆಗೆ ಈ ಮದುವೆ ಫಂಕ್ಷನ್ಗಳಿಗೆ ಊಟಕ್ಕೆ ನೀಡೋಕ್ಕೆಲ್ಲ ಹೋಗ್ತಾ ಇದ್ವಿ ಅವತ್ತಿನ ಕಾಲದಲ್ಲಿ. ಅಂದರೆ ಅವಾಗೆಲ್ಲ ಹೋದ್ರೆ ನಿಮಗೆ 300 ರೂಪಾಯಿ 200 ರೂಪಾಯಿ ಹಿಂಗೆ ಕೊಡೋರು. 2 ದಿನ ಸೇರಿ ಒಂದು 200ರಿಂದ 300 ರೂಪಾಯಿ ಊಟದ್ದು ನೀಡಕ್ಕೆ ಹೋದ್ರೆ ಕೊಡೋರು. ಸೊ ಅದಾದಮೇಲೆ ನೀವು ಕಷ್ಟ ದಿನಗಳು ಅಂತ ಕೇಳಿದರೆ 1980ನೇ ಇಸ್ವಿಯಿಂದ 1990ನೇ ಇಸ್ವಿ ಹುಟ್ಟಿರೋಂಥವ್ರು ಎಲ್ಲರೂ ಕಷ್ಟ ನೋಡೇ ಬೆಳೆದಿರ್ತೀವಿ. ಸೊ ಎಲ್ಲರೂ ಕಷ್ಟ ನೋಡಿ ಬೆಳೆದಿರೋದ್ರಿಂದ ಅವತ್ತಿನ ಟೈಮಲ್ಲಿ ನಮಗೆ ಯಾವತ್ತೂ ಆ ಥರ ನಾನು ಯಾಕೆ ಮಾಡಬೇಕು ಇದ್ಯಾಕೆ ಮಾಡಬೇಕಂತ ಯಾವತ್ತೂ ಅನಿಸಿಲ್ಲ. ಸೊ ಏನಪ್ಪ ಜೀವನದಲ್ಲಿ ಒಂದು ಕಷ್ಟ ಇದೆ, ಆ ಕಷ್ಟದಿಂದ ಮುಂದೆ ಬರಬೇಕು. ಬಾಸ್ ವಾಲಾ, ಬಿ ದ ಬಾಸ್.